ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗಿದೆ. ತುಪ್ಪ, ಬೆಣ್ಣೆ, ಪನ್ನೀರ್, ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆಯಾಗಿದೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಕರ್ನಾಟಕಕ್ಕೆ ಕೆಎಂಎಫ್ ದಸರಾ ಉಡುಗೊರೆ. ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ. ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು ಕೆಎಂಎಫ್ ಇಳಿಕೆ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಹೊಸ ದರ ಜಾರಿಗೆ ಬರಲಿದೆ. ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ. ನಂದಿನಿ ಹಾಲು, ಮೊಸರು ದರ ಇಳಿಕೆ ಇಲ್ಲ. ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ. ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು, ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ GST ಇಲ್ಲ. ಮೊಸರಿಗೆ 5% ಮಾತ್ರ GST ಇತ್ತು. ಈಗಲೂ ಕೂಡ ಅದು ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ. ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ದರ ಮುಂದುವರಿಯುತ್ತೆ. ಉಳಿಕೆ ತುಪ್ಪ, ಬೆಣ್ಣೆ, ಪನ್ನೀರ್, ಗುಡ್ ಲೈಫ್ ಹಾಲು, ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ 12% ಇದ್ದದ್ದು GSTಯನ್ನು 5%ಗೆ ಇಳಿಕೆ ಮಾಡಿದೆ. ಕೆಎಂಎಫ್ ಉತ್ಪನ್ನಗಳ ದರ ಇಳಿಕೆ. ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ 40 ರೂಪಾಯಿ ಇಳಿಕೆಯಾಗಿದೆ. ಮುಂದೆ ನಂದಿನಿ ತುಪ್ಪ 650 ರೂಪಾಯಿ ಬದಲು 610 ರೂಪಾಯಿಗೆ ಸಿಗುತ್ತೆ. ಅರ್ಧ ಲೀಟರ್ ಬೆಣ್ಣೆ 305 ರೂಪಾಯಿ ಬದಲಿಗೆ 286 ರೂಪಾಯಿಗೆ ಸಿಗುತ್ತೆ. 1000 ಗ್ರಾಂ ಪನ್ನೀರ್ 425 ಬದಲು 408 ರೂಪಾಯಿಗೆ ಸಿಗಲಿದೆ. ಲೀಟರ್ ಗುಡ್ ಲೈಫ್ ಹಾಲು 70 ರೂಪಾಯಿ ಬದಲು 68 ರೂಪಾಯಿಗೆ ಸಿಗುತ್ತದೆ. 1 ಕೆಜಿ ಚೀಸ್ ಬೆಲೆ 30 ರೂಪಾಯಿ ಇಳಿಕೆಯಾಗಿದ್ದು ಮುಂದೆ 450 ರೂಪಾಯಿಗೆ ದೊರೆಯಲಿದೆ. ಸಂಸ್ಕೃತ ಚೀಸ್ ದರ 530 ರೂಪಾಯಿ ಇತ್ತು. ಮುಂದೆ 497ಕ್ಕೆ ಸಿಗಲಿದೆ. ವೆನಿಲ್ಲಾ ಟಬ್ ಐಸ್ ಕ್ರೀಮ್ 200 ರೂಪಾಯಿ ಬದಲಿಗೆ 178ಕ್ಕೆ. 5000 ml ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ 645 ರೂಪಾಯಿ ಬದಲಿಗೆ 577ಕ್ಕೆ ಸಿಗಲಿದೆ. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 3ರಂದು ಜಿಎಸ್ಟಿಯನ್ನು ಮಹತ್ವದ ಬದಲಾವಣೆ ಮಾಡಿ ಘೋಷಣೆ ಮಾಡಿತ್ತು. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಿ ಶೇಕಡ 12 ಮತ್ತು ಶೇಕಡ 28ರ ಸ್ಲ್ಯಾಬ್ಗಳನ್ನು ರದ್ದು ಮಾಡಿತ್ತು. ಶೇಕಡ 5 ಮತ್ತು ಶೇಕಡ 18ರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿತ್ತು. ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ. ದೀಪ್ತಿ ತೊಳಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗಿದೆ. ತುಪ್ಪ, ಬೆಣ್ಣೆ, ಪನ್ನೀರ್, ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆಯಾಗಿದೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಕರ್ನಾಟಕಕ್ಕೆ ಕೆಎಂಎಫ್ ದಸರಾ ಉಡುಗೊರೆ. ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ. ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು ಕೆಎಂಎಫ್ ಇಳಿಕೆ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಹೊಸ ದರ ಜಾರಿಗೆ ಬರಲಿದೆ. ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ. ನಂದಿನಿ ಹಾಲು, ಮೊಸರು ದರ ಇಳಿಕೆ ಇಲ್ಲ. ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ. ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು, ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ GST ಇಲ್ಲ. ಮೊಸರಿಗೆ 5% ಮಾತ್ರ GST ಇತ್ತು. ಈಗಲೂ ಕೂಡ ಅದು ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ. ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ದರ ಮುಂದುವರಿಯುತ್ತೆ. ಉಳಿಕೆ ತುಪ್ಪ, ಬೆಣ್ಣೆ, ಪನ್ನೀರ್, ಗುಡ್ ಲೈಫ್ ಹಾಲು, ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ 12% ಇದ್ದದ್ದು GSTಯನ್ನು 5%ಗೆ ಇಳಿಕೆ ಮಾಡಿದೆ. ಕೆಎಂಎಫ್ ಉತ್ಪನ್ನಗಳ ದರ ಇಳಿಕೆ.
ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ 40 ರೂಪಾಯಿ ಇಳಿಕೆಯಾಗಿದೆ. ಮುಂದೆ ನಂದಿನಿ ತುಪ್ಪ 650 ರೂಪಾಯಿ ಬದಲು 610 ರೂಪಾಯಿಗೆ ಸಿಗುತ್ತೆ. ಅರ್ಧ ಲೀಟರ್ ಬೆಣ್ಣೆ 305 ರೂಪಾಯಿ ಬದಲಿಗೆ 286 ರೂಪಾಯಿಗೆ ಸಿಗುತ್ತೆ. 1000 ಗ್ರಾಂ ಪನ್ನೀರ್ 425 ಬದಲು 408 ರೂಪಾಯಿಗೆ ಸಿಗಲಿದೆ. ಲೀಟರ್ ಗುಡ್ ಲೈಫ್ ಹಾಲು 70 ರೂಪಾಯಿ ಬದಲು 68 ರೂಪಾಯಿಗೆ ಸಿಗುತ್ತದೆ. 1 ಕೆಜಿ ಚೀಸ್ ಬೆಲೆ 30 ರೂಪಾಯಿ ಇಳಿಕೆಯಾಗಿದ್ದು ಮುನ್ನೆ 450 ರೂಪಾಯಿಗೆ ದೊರೆಯಲಿದೆ. ಸಂಸ್ಕೃತ ಚೀಸ್ ದರ 530 ರೂಪಾಯಿ ಇತ್ತು, ಮುಂದೆ 497ಕ್ಕೆ ಸಿಗಲಿದೆ. ವೆನಿಲ್ಲಾ ಟಬ್ ಐಸ್ ಕ್ರೀಮ್ 200 ರೂಪಾಯಿ ಬದಲಿಗೆ 178ಕ್ಕೆ. 5000 ml ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ 645 ರೂಪಾಯಿ ಬದಲಿಗೆ 577ಕ್ಕೆ ಸಿಗಲಿದೆ. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 3ರಂದು ಜಿಎಸ್ಟಿಯನ್ನ ಮಹತ್ವದ ಬದಲಾವಣೆ ಮಾಡಿ ಘೋಷಣೆ ಮಾಡಿತ್ತು. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಿ ಶೇಕಡ 12 ಮತ್ತು ಶೇಕಡ 28ರ ಸ್ಲ್ಯಾಬ್ಗಳನ್ನು ರದ್ದು ಮಾಡಿತ್ತು. ಶೇಕಡ 5 ಮತ್ತು ಶೇಕಡ 18ರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿತ್ತು. ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ. ದೀಪ್ತಿ ತೊಳಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗಿದೆ. ತುಪ್ಪ, ಬೆಣ್ಣೆ, ಪನ್ನೀರ್, ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆಯಾಗಿದೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಕರ್ನಾಟಕಕ್ಕೆ ಕೆಎಂಎಫ್ ದಸರಾ ಉಡುಗೊರೆ. ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ. ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು ಕೆಎಂಎಫ್ ಇಳಿಕೆ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಹೊಸ ದರ ಜಾರಿಗೆ ಬರಲಿದೆ. ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ. ನಂದಿನಿ ಹಾಲು, ಮೊಸರು ದರ ಇಳಿಕೆ ಇಲ್ಲ. ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ. ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು, ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ GST ಇಲ್ಲ. ಮೊಸರಿಗೆ 5% ಮಾತ್ರ GST ಇತ್ತು. ಈಗಲೂ ಕೂಡ ಅದು ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ. ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ದರ ಮುಂದುವರಿಯುತ್ತೆ. ಉಳಿಕೆ ತುಪ್ಪ, ಬೆಣ್ಣೆ, ಪನ್ನೀರ್, ಗುಡ್ ಲೈಫ್ ಹಾಲು, ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ 12ರಷ್ಟು ಇದ್ದದ್ದು GSTಯನ್ನು 5%ಗೆ ಇಳಿಕೆ ಮಾಡಿದೆ. ಕೆಎಂಎಫ್ ಉತ್ಪನ್ನಗಳ ದರ ಇಳಿಕೆ. ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ